ನಾ ಇಲ್ಲೇ ನಿಯರ್ ಬೈ ಬಿಡ್ಬೇಕಾಗ್ತದೆ. ನಿಯರ್ ಬೈ ಫಾರೆಸ್ಟ್ ಅಂತ ದೂರ ಬಿಡೋಕ್ಕಾಗಲ್ಲ. ಇದೆಲ್ಲ ಇಲ್ಲೇ ಬಿಟ್ಟು ಬಿಡ್ತಿರೋ ಅಲ್ವಾ. ಸಿರಿ ಗುಡ್ಡ ಆಯ್ತಲ್ಲ ಗೊತ್ತಾ ನಿಮಗೆ, ಅಲ್ಲಿ ತೊಗೊಂಡು ಬಿಟ್ಬಿಡ್ತೀನಿ. ಅದಾದ್ರೆ ಹತ್ರ ಗುಡ್ಡ ಇಲ್ಲಿಂದ ಏನೋ ಒಂದು 2-3 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಅದು ಹೌದೌದು, ಅದು ತೊಗೊಂಡು ಬಿಟ್ಟರೆ ಅಲ್ಲಿ ಬದುಕುಳಿತದೆ. ಅಲ್ಲೊಂದು ದೇವಸ್ಥಾನ ಆಯ್ತಲ್ಲ, ಅಲ್ಲಿ ಗುಡ್ ಕಟ್ಬೋದು. ಜನ ಏನು ಹೋಗಲ್ವಲ್ಲ ಹೆಚ್ಚಾಗಿ, ಅಲ್ಲಿ ಬದುಕುಳಿತದೆ. ಅಲ್ಲೂ ಆ ಸುತ್ತ ಹೋಗುತ್ತೆ. ತಗೊಂಡವ ಯಾರ ಇದೇನ ಗೂಬೆ ಮೇಲೆ ಟಚ್ ಮಾಡು. ಗೂಬೆ ಮೇಲೆ ಚೆನ್ನಾಗಿ ಸಖತ್ತಾಗಿರೋದು ಗಂಡು, ಸುಂದರವಾಗಿರೋದು ಅಂತ. ಈ ಕಡೆ ನೋಡ್ತಾ ಇದೆ ನಮ್ಮನ್ನ, ಅದು ಗಂಡು, ಆ ಕಡೆ ಅದು ಹೆಣ್ಣು. ಇಲ್ಲ, ಬರ್ನ್ ಹೋಲ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಬರ್ನ್ ಹೋಲು, ಕನ್ನಡದಲ್ಲಿ ಕೊಟ್ಟಿಗೆ ಗೂಬೆ ಅಂತ ಕರಿತೀವಿ. ಬಟ್ ಇದೇನು ಜನಕ್ಕೆ ಅಪಾಯ ಇಲ್ಲ. ಬಟ್ ಇದನ್ನ ಅಪ್ಶಕನ ಅಂತ ಕರೀತಾರೆ ಗೂಬೆಯನ್ನು. ಆ ಥರದ ಪಕ್ಷಿ ಇದು, ಪಕ್ಷಿ ರೀತಿ ನೋಡ್ಬೋದು. ಯಾವ ದೈವಾದಿ ದೇವವಾಗಿ ಆ ಥರದ್ದು ಯಾವುದೋ ಮೂಢನಂಬಿಕೆ ಮಾಡಬಾರ್ದು. ಏನಂದರೆ ಗಿಳಿಗಳು ಮತ್ತು ಯಾರು ಸಂಚರಿಸ್ತಿರೋ ಜಾಗನ ಆಯ್ಕೆ ಮಾಡ್ತಾರೆ. ತಾವು ಸ್ವಚ್ಛತೆ ಇದು ಮೊಟ್ಟೆ ಇಟ್ಟು ಮದುವೆ ಮಾಡೋಕ್ಕೆ ಆ ಕಾರಣಕ್ಕೆ ಬಂದು ಸೇರ್ಕೊಂಡು ಬರ್ತದೆ ಅಷ್ಟೇ. ಇನ್ನೇನಿಲ್ಲ. ಬಟ್ ಹೆಚ್ಚಾಗಿ ಓಡಾಡೋದು ಮೇಲ್ಗಡೆ ಆ ಕಾರಣಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ನೀವು ಹೋಗೋದು ಬರೋದು ಮಾಡ್ತಿದ್ರೆ ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತೀವಿ. ಆಲ್ಮೋಸ್ಟ್ ಇಂಥವೆಲ್ಲ ಕೊಟ್ಟಿಗೆಗಳು ದೊಡ್ಡ ದೊಡ್ಡ ಗೋಡನ್ಗಳನ್ನ ಆಯ್ಕೆ ಮಾಡೋಂಥದ್ದು. ಬಟ್ ಅದರ ಅಪರೂಪ ಇದೆ, ತೀರಾ ಅಪರೂಪ ನಮ್ಮ ಕಡೆ. ಎಲ್ಲೋ ಅಪರೂಪಕ್ಕೆ ಸಿಕ್ಕೋದು ಎಲ್ಲ ಕಡೆ. ಕಾಮನ್ ಹೋಗ್ಕೊಂತ ಹೋಲ್ ಒಂದು ಕರಿತೀವಿ, ಅದು ಕಾಮನ್ ಎಲ್ಲ ಆ ಕಡೆ ನಾವು. ಅದು ನೈಟ್ ಎಲ್ಲ ಲೈಟಿಂಗ್ ಮೊದಲು ಫುಲ್ ಚಿಕ್ಕದಾಗಿ ಅದು ಸಾಮಾನ್ಯ. ಇನ್ನೊಂದು ಸ್ವಲ್ಪ ಅಪರೂಪ. ಆಫ್ ಮಾಡಿ ಸರ್.